ಭಗವದ್ಗೀತೆಯಲ್ಲಿ ಬರುವ ಈ ಒಂದು ಪ್ರಸಿದ್ಧ ಶ್ಲೋಕ ಕರ್ಮಯೋಗದ ಸಂಪೂರ್ಣ ಸಾರವನ್ನೇ ಹಿಡಿದಿಟ್ಟಿದೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಅಂದ್ರೆ ಕರ್ಮವನ್ನು ಮಾಡುವುದಷ್ಟೇ ನಮ್ಮ ಅಧಿಕಾರ, ಅದರ ಫಲದ ಮೇಲಲ್ಲ. ಯೋಚನೆ ಮಾಡಿ, ಈ ಒಂದೇ ಒಂದು ಸಾಲಿಗೆ ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸೋ ಶಕ್ತಿ ಇದೆ. ಸಿಂಪಲ್ಲಾಗಿ ಹೇಳೋದಾದ್ರೆ ಕರ್ಮಯೋಗ ಅಂದ್ರೆ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನಮ್ಮ ಕೆಲ್ಸವನ್ನ, ನಮ್ಮ ಕರ್ತವ್ಯವನ್ನ ಶ್ರದ್ಧೆಯಿಂದ ಮಾಡೋದು ಅಷ್ಟೇ. ನಮ್ಮ ಫೋಕಸ್ ಇರಬೇಕಾಗಿರೋದು ಆಕ್ಷನ್ ಮೇಲೆ, ರಿಸಲ್ಟ್ ಮೇಲೆ ಅಲ್ಲ. ಈ ಐಡಿಯಾನ ಇನ್ನೊಂದು ರೀತಿ ಯೋಚನೆ ಮಾಡ್ಬೋದು. ಮ್ಯಾನಿಫೆಸ್ಟೇಷನ್ ಅನ್ನೋದು ಈಜು ಕಲಿಯುವಾಗ ಬಳಸೋ ಸೇಫ್ಟಿ ಟ್ಯೂಬ್ ಥರ. ಶುರುನಲ್ಲಿ ಅದು ನಮಗೆ ಧೈರ್ಯ ಕೊಡುತ್ತೆ, ಸಪೋರ್ಟ್ ಕೊಡುತ್ತೆ. ಆದರೆ ನಿಜವಾಗ್ಲೂ ಈಜು ಕಲಿಬೇಕು ಅಂದ್ರೆ ಕೊನೆಗೆ ಆ ಟ್ಯೂಬ್ನ ಬಿಡ್ಲೇಬೇಕಲ್ವಾ? ಸರಿಯಾಗಿ ಇದೇ ರೀತಿ ಪಾಸಿಟಿವ್ ಆಲೋಚನೆಗಳು ನಮ್ಮನ್ನ ಆಕ್ಷನ್ ತಗೊಳ್ಳೋಕೆ ಮೋಟಿವೇಟ್ ಮಾಡ್ಬೋದು. ಆದ್ರೆ ನಿಜವಾದ ಪ್ರಗತಿ, ನಿಜವಾದ ಸ್ಕಿಲ್ ಬರೋದು ಯಾವಾಗ ಗೊತ್ತಾ? ಆ ರಿಸಲ್ಟ್ ಮೇಲಿನ ಹಿಡಿತವನ್ನ ಸ್ವಲ್ಪ ಸಡಿಲ ಮಾಡಿ ನಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ. ಆಗ ನೋಡಿ ನಾವು ಎಷ್ಟು ಸಹಜವಾಗಿ, ಎಷ್ಟು ಸುಲಭವಾಗಿ ಗುರಿಯ ಕಡೆಗೆ ಸಾಗ್ತೀವಿ ಅಂತ. ಮೊದಲನೇದಾಗಿ ರಿಸಲ್ಟ್ ಬಗ್ಗೆ ಯೋಚನೆ ಮಾಡೋ ಬದಲು ಮಾಡ್ತಿರೋ ಕೆಲಸದ ಕ್ವಾಲಿಟಿ ಮೇಲೆ ಫೋಕಸ್ ಮಾಡಬೇಕು. ಎರಡನೇದು, ಫಲ ಸಿಗುತ್ತೋ ಇಲ್ವೋ ನಮ್ಮ ಕರ್ತವ್ಯವನ್ನ ನಾವು ಶ್ರದ್ಧೆಯಿಂದ ಮಾಡಬೇಕು. ಮೂರನೇದು, ಆ ಅತಿಯಾದ ಬಯಕೆಯನ್ನು ಕಡಿಮೆ ಮಾಡ್ಕೊಳ್ಬೇಕು. ಆಗ ಆಂತರಿಕ ಪ್ರತಿರೋಧ ತಾನಾಗೆ ಕಡಿಮೆ ಆಗುತ್ತೆ. ಮತ್ತು ಕೊನೆಯದಾಗಿ, ಇಡೀ ಪ್ರಾಸೆಸ್ ಮೇಲೆ ಒಂದು ನಂಬಿಕೆ ಇಡಬೇಕು. ಎಲ್ಲವೂ ಸಹಜವಾಗಿ ನಡೆಯಕ್ಕೆ ಬಿಡಬೇಕು.